ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ SLC ರಿಸಲ್ಟ್ ಯಾವಾಗ ಬರುತ್ತೆ, ಎಷ್ಟು ಗಂಟೆಗೆ ಬರುತ್ತೆ, ಮತ್ತೆ ಎಲ್ಲ ಒಂದು ಸ್ಟೂಡೆಂಟ್ಸ್ ಪಾಸ್ ಮತ್ತೆ ಎಷ್ಟು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕೋಬೇಡಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಖಂಡಿತ ನಿಮಗೆ ಈ ವಿಡಿಯೋದಲ್ಲಿ ಇರುವಂತ ಇನ್ಫಾರ್ಮೇಶನ್ ಸಿಗುತ್ತೆ, ನಿಮ್ಗೆ ಅರ್ಥ ಕೂಡ ಆಗುತ್ತೆ. ಓಕೆನಾ? ನೀವು ಪೇರೆಂಟ್ಸ್ ನೋಡ್ತಿದ್ರು ಅಷ್ಟೇ, ಸ್ಟೂಡೆಂಟ್ಸ್ ನೋಡ್ತಿದ್ರೆ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ಸ್ ಕೊಡ್ತಾ ಅಂತ ಕೊಟ್ಟೆ ಕೊಡ್ತೀನಿ. ಓಕೆನಾ? ನೋಡಿ, ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ, ಎಲ್ಲ ಒಂದು ಸ್ಟೂಡೆಂಟ್ಸ್ ಪಾಸ್ ಮತ್ತೆ ಗ್ರೇಸ್ ಮಾರ್ಕ್ಸ್ ಕೊಡ್ತಿದಾರ, ಮತ್ತೆ ಏಂತ ಹಿಂದಿ ಎಕ್ಸಾಮ್ಸ್ ಬಗ್ಗೆ ಹೇಳಿ, ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರಿಲ್ವಾ, ಮ್ಯಾಥ್ಸ್ ಸಬ್ಜೆಕ್ಟ್ ಗ್ರೇಸ್ ಮಾರ್ಕ್ಸ್ ಕೊಡ್ತಾರ, ಮತ್ತೆ ರಿಸಲ್ಟ್ ಯಾವಾಗ ಕೊಡ್ತಾರೆ ಅನ್ನೋ ಒಂದು ಕುತೂಹಲ ಅನ್ನೋದು ಎಲ್ಲ ಒಂದು ಸ್ಟೂಡೆಂಟ್ಸ್ ಇದೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡಿದ್ರೆ ಖಂಡಿತ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮ್ಗೆ ಅಲ್ಲಿ ನಾನು ಪ್ರೊವೈಡ್ ಮಾಡ್ತಿರ್ತೀನಿ. ವಿಡಿಯೋ ಮಾಡಿ ತಿಳಿಸಿಲ್ಲ ಅಂದ್ರೆ ನಿಮಗೆ ಇನ್ಫಾರ್ಮೇಶನ್ಸ್ ಆಯ್ತು, ರಿಸಲ್ಟ್ ಬಿಟ್ಟ ತಕ್ಷಣ ಲಿಂಕ್ ನಾನು ನಿಮ್ಗೆ ಅಲ್ಲಿ ಶೇರ್ ಮಾಡ್ತೇನೆ, ರಿಸಲ್ಟ್ ನ ಚೆಕ್ ಮಾಡಬಹುದಾಗಿರುತ್ತೆ. ಓಕೆನಾ? ಬನ್ನಿ ಗೈಸ್. ಓಕೆ, ಈಗ ಮೊದಲನೇದಾಗಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ, ನಿಮ್ಮ ಮೌಲ್ಯಮಾಪನ ನಡೀತಾ ಅಂದ್ರೆ ನಿಮ್ದು ಪೇಪರ್ ಚೆಕಿಂಗ್ ಅನ್ನೋದು ಆಗ್ತಿರುತ್ತೆ, ವ್ಯಾಲ್ಯೂಯೇಷನ್ಸ್ ಅನ್ನೋದು ನಡೀತಾ ಇದೆ ಅಂತ ಹೇಳ್ತಿದ್ದೆ ನಾನು. ಇನ್ನು ಆಲ್ಮೋಸ್ಟ್ ಮುಗಿತಾ ಬಂತು. ಓಕೆನಾ? ಆಲ್ಮೋಸ್ಟ್ ಕಂಪ್ಲೀಟ್ ಆಗೋ ಒಂದು ಸ್ಟೇಜ್ ಅಲ್ಲಿ ಇದೆ. ಆದಷ್ಟು ಬೇಗನೆ ಮೌಲ್ಯಮಾಪನ ಮುಗುತ್ತೆ. ನಿಮಗೆ ಮೌಲ್ಯಮಾಪನ ಮುಗಿದ್ರು ಕೂಡ ನೆಕ್ಸ್ಟ್ ವೆಬ್ಸೈಟ್ ಅಲ್ಲಿ ಹಾಕಕ್ಕೆ ಟೈಮ್ ತಗೋತಾರೆ, ಅಂದ್ರೆ ನಿಮ್ಮ ರಿಸಲ್ಟ್ ಪ್ರೊವೈಡ್ ಮಾಡಕ್ಕೆ. ನಿಮ್ಮ ಎಲ್ಲ ಒಂದು ರಿಸಲ್ಟ್ ನಮ್ಮ ಒಂದು result.nic.in ಅಂತ ಇದೇ ಕಾಣಿಸ್ತಿದೆಯಲ್ಲ, ಇದೇ ಒಂದು ರಿಸಲ್ಟ್ ವೆಬ್ಸೈಟ್ ಅಲ್ಲಿ ನಿಮ್ಮದು ಇಲ್ಲಿ ಮೇಲ್ಗಡೆ ಬರುತ್ತೆ, SLC PUC ಫಲಿತಾಂಶ ಪ್ರಕಟಣೆ ಅಂತಂದು ಬರುತ್ತೆ. ಇಲ್ಲೇ ಒಂದು ರಿಸಲ್ಟ್ ನ ನೀವು ಚೆಕ್ ಮಾಡಬೇಕಾಗುತ್ತೆ. ಈ ಲಿಂಕ್ ಕೂಡ ನಾನು ಕಳಿಸ್ತೀನಿ, ಯಾರು ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇರುತ್ತೆ ಪ್ರತಿಯೊಬ್ಬರು ಸಿಗುತ್ತೆ. ಓಕೆನಾ? ಡೇಟ್ ಅಂತ ಕೇಳಿದ್ರೆ ನಿಮಗೆ ಖಂಡಿತ ನಿಮಗೆ ಆಲ್ರೆಡಿ ಡೇಟ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಹೇಳ್ಕೊಂಡು ಯಾವಾಗ ಬರುತ್ತೆ ಅಂತ ಕೇಳಿದ್ರೆ April 24th, ಇದೇ ಮಂತು April 24th SLC ಫಲಿತಾಂಶ 1ರ ರಿಸಲ್ಟ್ ಆದ್ರೆ ಬರುತ್ತೆ. ಓಕೆನಾ? SLC ರಿಸಲ್ಟ್ ಯಾವ ಬರುತ್ತೆ April 24th. ಮತ್ತೆ ಟೈಮಿಂಗ್ಸ್ ನ ಕೇಳಿದ್ರೆ ನಿಮಗೆ 11:30 ಈ ತರ ಬರೋ ಚಾನ್ಸಸ್ ಪ್ರತಿ ವರ್ಷ ಇರುತ್ತೆ. ಅಂದ್ರೆ ನಿಮ್ಗೆ ರಿಸಲ್ಟ್ ಗಿಂತ ಬರೋ ಮುಂಚೆನೆ ಒಂದು ನ್ಯೂಸ್ ಪ್ರೆಸ್ ಮೀಟ್ ಕರೆದ್ಬಿಟ್ಟು ಅದು ಸೂಚನೆ ಕೊಡ್ತಾರೆ. ಮತ್ತೆ ಎಲ್ಲ ಒಂದು ನ್ಯೂಸ್ ಬಂದ್ಬಿಟ್ಟು ಎಜುಕೇಶನ್ ಮಿನಿಸ್ಟರ್ ಅಂದ್ರೆ ಶಿಕ್ಷಣ ಮಂತ್ರಿ ಮುಂದೆ ಕರೆದ್ಬಿಟ್ಟು ಯಾವ ಜಿಲ್ಲೆದಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ, ಯಾವ ಜಿಲ್ಲೆಗೆ ಎಷ್ಟೆಷ್ಟು ರ್ಯಾಂಕ್ ಬಂದಿದೆ, ಎಷ್ಟು ಸ್ಟೂಡೆಂಟ್ಸ್ ಎಷ್ಟು ಪಾಸ್ ಆಗಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಕರ್ನಾಟಕದಲ್ಲಿ ರಿಸಲ್ಟ್ ಬಂದಿದೆ ಅನ್ನೋದು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಅದ ನಂತರ ನಿಮ್ಗೆ ಮಾಡ್ತಾರೆ ವೆಬ್ಸೈಟ್ ಅಲ್ಲಿ, ಅಂದ್ರೆ ನಿಮ್ಮ ಒಂದು ಏನು ಗೂಗಲ್ ಅಲ್ಲಿ ಬರುತ್ತಲ್ಲ, result.nic.in ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ರಿಸಲ್ಟ್ ಆದ್ರೆ ಪ್ರಕಟಣೆ ಆಗುತ್ತೆ. ಲಿಂಕ್ ಕೂಡ ಕಳಿಸ್ತೀನಿ ನಾನು ರಿಸಲ್ಟ್ ಬಿಟ್ಟ ತಕ್ಷಣ. ಓಕೆನಾ ಗೈಸ್? ನೆಕ್ಸ್ಟ್ ನೀವು ನಮ್ಮ ಒಂದು ಏನ್ ಕಾಣಿಸುತ್ತೆ, ನಿಮ್ಮ ರಿಜಿಸ್ಟ್ರೇಷನ್ಸ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ನ ಹಾಕ್ಬಿಟ್ಟು ನಿಮ್ಮ ರಿಸಲ್ಟ್ ನ ಚೆಕ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಓಕೆ, ಇಷ್ಟು ನಿಮಗೆ SLC ರಿಸಲ್ಟ್ ಯಾವಾಗ ಬರುತ್ತೆ, ಮತ್ತೆ ಆಲ್ಮೋಸ್ಟ್ ಯಾವಾಗಲೂ ಮಾರ್ನಿಂಗ್ ಬರುತ್ತೆ. ಪ್ರೆಸ್ ಮೀಟ್ ಆದ ತಕ್ಷಣ ನಿಮಗೆ ರಿಸಲ್ಟ್ ಆದ್ರೆ ಕೊಡ್ತಾರೆ. ಓಕೆನಾ ಗೈಸ್? ಓಕೆ, ಇಲ್ಲಿವರೆಗೂ ನಿಮಗೆ ರಿಸಲ್ಟ್ ಬಗ್ಗೆ ಅಪ್ಡೇಟ್ಸ್ ಗೊತ್ತಾಯ್ತು. ನೆಕ್ಸ್ಟ್ ಸಾಕಷ್ಟು ಜನಕ್ಕೆ ಕ್ವಶನ್ಸ್ ಕೊಡ್ತಿರೋದು, ಹಿಂದಿ ಮಾರ್ಕ್ಸ್ ಯಾವ ತರ ಹೆಂಗ್ ಕೊಡ್ತಾರೆ, ಇವಾಗ ಹಿಂದಿ ಅಂತಂದ್ರೆ ಥರ್ಡ್ ಲ್ಯಾಂಗ್ವೇಜ್ ಹೆಂಗ್ ಕೊಡ್ತಾರೆ, ಮಾರ್ಕ್ಸ್ ನ ಕನ್ಸಿಡರ್ ಮಾಡ್ತಾರೆ, ಎಲ್ಲ ಒಂದು ಸ್ಟೂಡೆಂಟ್ಸ್ ಪಾಸ್ ಮಾಡ್ತಾರ, ಯಾವ ತರ ಅಂತ ಕ್ವಶನ್ಸ್ ಜಾಸ್ತಿ ಕೇಳ್ತಾರೆ. ನೋಡಿ ಗಾಯ್ಸ್, ಇಲ್ಲಿವರೆಗೂ ಯಾವುದೇ ತರಗೂ ಗೌರ್ಮೆಂಟ್ ಕಡೆಯಿಂದ ಅಫಿಷಿಯಲ್ ಕನ್ಫರ್ಮೇಶನ್ಸ್ ಬಂದಿಲ್ಲ. ಎಲ್ಲ ಒಂದು ಸ್ಟೂಡೆಂಟ್ಸ್ ಪಾಸ್ ಮಾಡ್ತಾರೆ, ಪಾಸ್ ಮಾಡ್ಬೇಕಾ ಆ ತರ ನೀವು ತಲೆನೇ ಕೆಡ್ಸ್ಕೊಬಿಡಿ. ಯಾಕಂದ್ರೆ ಜಸ್ಟ್ ಸ್ಟೂಡೆಂಟ್ಸ್ ಕ್ವಶನ್ಸ್ ಮಾಡ್ತಿದ್ದಾರೆ. ಯಾಕಂದ್ರೆ ನಾವು ಹಿಂದಿ ಎಕ್ಸಾಮ್ಸ್ ಲಾಸ್ಟ್ ಹೇಳಿದ ತಕ್ಷಣ ನಮ್ಗೆ ಕನ್ಸಿಡರ್ ಮಾಡಿದ ತಕ್ಷಣ ನಾವು ಓದಕ್ ಹೋಗಿಲ್ಲ ಅಂತ ಸ್ವಲ್ಪ ಸ್ಟೂಡೆಂಟ್ಸ್ ಕೇಳ್ತಾರೆ. ಇನ್ನು ಸ್ವಲ್ಪ ಸ್ಟೂಡೆಂಟ್ಸ್ ನಾವು ವರ್ಷಾನುಗಂಟ್ಲೆ ಓದಿದೀವಿ, ಸಡನ್ ಆಗಿ ಮಾರ್ಕ್ಸ್ ಕನ್ಸಿಡರ್ ಮಾಡಲ್ಲ ಅಂದ್ರೆ ನಮಗೆ ಮಾರ್ಕ್ಸ್ ನ ಕೊಡಬೇಕು, ನಮಗೆ ಗ್ರೇಡಿಂಗ್ ಸಿಸ್ಟಮ್ ಬೇಡ ಅಂತ ಒಂದು ಸ್ವಲ್ಪ ಸ್ಟೂಡೆಂಟ್ಸ್ ಕೇಳ್ತಿದ್ರೆ, ಈ ಒಂದು ಗೊಂದಲದಲ್ಲಿ ಗೋರ್ಮೆಂಟ್ ಏನ್ ಡಿಸಿಷನ್ ತಗೋತೆ, ಏನ್ ಅಫಿಷಿಯಲ್ ನೋಟಿಫಿಕೇಶನ್ಸ್ ಬರುತ್ತೆ ಅಂತ ಎಲ್ಲರೂ ಒಂದು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಎನಿವೇ ಏನ್ ಅಪ್ಡೇಟ್ಸ್ ಬಂದ್ರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಖಂಡಿತ ಏನ್ ಬಂದಿರುತ್ತೆ ಆ ನ್ಯೂಸ್ ನ ಪ್ರೊವೈಡ್ ಮಾಡ್ತೀನಿ. ಓಕೆನಾ ಗೈಸ್? ನೆಕ್ಸ್ಟ್ ಈಗ ಹಿಂದಿ ಮಾರ್ಕ್ಸ್ ಬಗ್ಗೆ ಆಯ್ತು. ನೆಕ್ಸ್ಟ್ ಮ್ಯಾಥ್ಸ್ ನ ಗ್ರೇಸ್ ಮಾರ್ಕ್ಸ್ ಕೊಡಿ ಅಂತ ಕೇಳ್ತಿದ್ದಾರೆ. ನೋಡಿ, ಗ್ರೇಸ್ ಮಾರ್ಕ್ಸ್ ನಿಮ್ಗೆ 2 ತರ ಕೊಡ್ತಾರೆ. ಒಂದು ಬೋರ್ಡ್ ಕಡೆಯಿಂದ ಕೊಡ್ತಾರೆ, ಇನ್ನು ಸ್ವಲ್ಪ ಸ್ಟೂಡೆಂಟ್ಸ್ 5 ಸಬ್ಜೆಕ್ಟ್ ಪಾಸ್ ಆಗಿರ್ತಾರೆ, ಇನ್ನು ಒಂದು ಸಬ್ಜೆಕ್ಟ್ ಅಲ್ಲಿ 1-2 ಮಾರ್ಕ್ಸ್ ಬಂದ್ರೆ ಪಾಸ್ ಆಗ್ತಾ ಒಂದು ರೇಂಜ್ ಅಲ್ಲಿ ಇರ್ತಾರೆ. ಆ ತರ ಇದ್ದಾಗ ಖಂಡಿತ ಏನ್ ಮಾಡ್ತಾರೆ, ಟೀಚರ್ಸ್ ಏನ್ ಮಾಡ್ತಾರೆ, ಕೊಟ್ಟು ನಿಮ್ಗೆ ಪಾಸ್ ಆದ್ರೆ ಮಾಡ್ಬಿಡ್ತಾರೆ. ಎಲ್ಲ ಒಂದು ಸ್ಟೂಡೆಂಟ್ಸ್ ಯಾಕಂದ್ರೆ ಪಾಸಿಂಗ್ ಸ್ಟೇಜಿಗೆ ಬಂದ್ಬಿಟ್ಟಿದ್ದಾನೆ ಅಂತ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಜಸ್ಟ್ 1 or 2 ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೆ. ಓಕೆನಾ ಗೈಸ್? ಇದು ಟೀಚರ್ಸ್ ಕೊಡುವಂತ ಗ್ರೇಸ್ ಮಾರ್ಕ್ಸ್ ಆಗಿರುತ್ತೆ. ಲಿಬರಲ್ ಆಗಿರುತ್ತೆ ವ್ಯಾಲ್ಯೂಯೇಷನ್ಸ್, 5 ಸಬ್ಜೆಕ್ಟ್ ಪಾಸ್ ಆಗ್ಬಿಟ್ಟು ಜಸ್ಟ್ 1 ಪಾಸ್ ಅಂತಿದ್ರೆ. ನೆಕ್ಸ್ಟ್ ಏನ್ ಮಾಡುತ್ತೆ, ಕರ್ನಾಟಕದಲ್ಲಿ ತುಂಬಾ ಪರ್ಸೆಂಟೇಜ್ ಕಡಿಮೆ ಆಗಿದೆ, ಮತ್ತೆ ಪೇಪರ್ ಅನ್ನು ತುಂಬಾನೇ ವ್ಯಾಲ್ಯೂಯೇಷನ್ಸ್ ಪೇಪರ್ ತುಂಬಾನೇ ಟಫ್ ಇತ್ತು, ಕ್ವಶನ್ ಔಟ್ ಆಫ್ ಸಿಲೆಬಸ್ ಬಂದಿತ್ತು. ಅವಾಗ ಕರ್ನಾಟಕ ರಿಸಲ್ಟೇ ಕಡಿಮೆ ಆಗಿತ್ತು ಅಂದಾಗೆ ಅವಾಗ ಬೋರ್ಡ್ ಕಡೆಯಿಂದನೇ ಪ್ರತಿಯೊಬ್ಬರಿಗೂ ಒಂದು 2-3% ಮಾರ್ಕ್ಸ್ ಅಂತ ಕೊಟ್ಬಿಡ್ತಾರೆ. ಯಾಕಂದ್ರೆ ಕರ್ನಾಟಕ ರಿಸಲ್ಟ್ ಬರಲಿ, ಅದು ಪಾಸ್ ಆಗೋ ಸ್ಟೂಡೆಂಟ್ಸ್ಗೆ. ಓಕೆನಾ ಗೈಸ್? ಮತ್ತೆ ಆಲ್ರೆಡಿ ಫಸ್ಟ್ ರ್ಯಾಂಕ್ ಒಳ್ಳೆ ಡಿಸ್ಟಿಂಕ್ಷನ್ಸ್ ಇರುವಂತ ಸ್ಟೂಡೆಂಟ್ಸ್ಗೆ ಇದು ಅಪ್ಲೈ ಆಗಲ್ಲ. ಪಾಸಿಂಗ್ ಅಲ್ಲಿ ಇರೋ ರೇಂಜ್ ಅಂತ ಸ್ಟೂಡೆಂಟ್ಸ್ಗೆ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಸ್ವಲ್ಪ ಸ್ಟೂಡೆಂಟ್ಸ್ ಏನು ಕೇಳ್ತಿರೋದು,
ಮ್ಯಾಥ್ಸ್ ನ ಗ್ರೇಡ್ ಕೊಡಿ, ಮತ್ತೆ ಮಾರ್ಕ್ಸ್ ನ ಅದಕ್ಕೆ ಬೇಕಾದ್ರೆ ನನಗೆ ಗ್ರೇಸ್ ಮಾರ್ಕ್ಸ್ ಕೊಡಿ, ಇಲ್ಲ ಗ್ರೇಡಿಂಗ್ ಸಿಸ್ಟಮ್ ಇಡಿ ಅಂತ ಹೇಳ್ತಾರೆ. ನೋಡಿ, ಯಾವುದೇ ಕಾರಣಕ್ಕೂ ಮ್ಯಾಥ್ಸ್ ನ ಗ್ರೇಡ್ ಅಂತ ಕೊಡಕ್ಕೆ ಹೋಗಲ್ಲ, ಯಾಕಂದ್ರೆ ಮ್ಯಾಥ್ಸ್ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ನೀವು ಅಪ್ಕಮಿಂಗ್ ಅಲ್ಲಿ ನೀವು ಸೈನ್ಸ್ ತಗೋಬಹುದು, ಕಾಮರ್ಸ್ ತಗೋಬಹುದು, ಆರ್ಟ್ಸ್ ತಗೋಬಹುದು. ನೆಕ್ಸ್ಟ್ ಅಪ್ಕಮಿಂಗ್ ಫೀಚರ್ಸ್ ಅಲ್ಲಿ ಮ್ಯಾಥ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಗ್ರೇಡಿಂಗ್ ಸಿಸ್ಟಮ್ ಅಂತ ಇಡೋದಿಲ್ಲ, ಮತ್ತೆ ಗ್ರೇಸ್ ಮಾರ್ಕ್ಸ್ ಕೊಡಿ ಅಂತ ಕೇಳ್ತಿದ್ದಾರೆ. ಯಾಕಂದ್ರೆ ಸಾಕಷ್ಟು ಜನ ಮ್ಯಾಥಮೆಟಿಕ್ಸ್ ಅಲ್ಲಿ ಔಟ್ ಆಫ್ ಸಿಲೆಬಸ್ ಬಂದಿದೆ, ಕ್ವಶನ್ಸ್ ತುಂಬಾನೇ ಟಫ್ ಇತ್ತು ಅಂತ ಈ ಒಂದು ಕ್ವಶನ್ಸ್ ಕೇಳ್ತಾರೆ. ಇಲ್ಲಿವರೆಗೂ ಆತರ ಅಂತ ಅನ್ಸಿದ್ರೆ ನಮ್ಮ ಒಂದೇನು ಕಾಣಿಸುತ್ತಿಲ್ಲ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದ್ರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ಸ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಕಡೆಯಿಂದ ಇನ್ಫಾರ್ಮೇಶನ್ಸ್ ಬರಬೇಕಾಗಿತ್ತು. ಇಲ್ಲಿವರೆಗೂ ಆತರ ಬಂದಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಗ್ರೇಸ್ ಮಾರ್ಕ್ಸ್ ಅಂದ್ರೆ ಕೊಡೋದಿಲ್ಲ. ಓಕೆನಾ ಗೈಸ್, ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ. ಮತ್ತೆ ಇನ್ನೊಂದು ಏನಪ್ಪ ಇನ್ಫಾರ್ಮೇಶನ್ ಅಂದ್ರೆ, ಗ್ರೇಸ್ ಮಾರ್ಕ್ಸ್ ಹತ್ರ ಕೊಡ್ತಾರೆ ಅಂದ್ರೆ ಕೂಡ ನಿಮ್ಗೆ ನೋಟಿಫಿಕೇಶನ್ ಆದ್ರೆ ಕೊಡ್ತಾರೆ, ಅದು ಕೂಡ ನಾವು ನಿಮ್ಗೆ ತಿಳಿಸ್ತೀವಿ. ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಎಷ್ಟು ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಕೊಟ್ಟಿಲ್ಲ ಅಂದ್ರೆ ಕೊಡೋದಿಲ್ಲ ಅಂತ ಕೂಡ ನಮಗೆ ಹೇಳ್ತಾರೆ. ಓಕೆನಾ. ಮತ್ತೆ ಇನ್ನೇನಪ್ಪ ಅಂದ್ರೆ ಪ್ರತಿಯೊಂದು ಇನ್ಫಾರ್ಮೇಶನ್ ತಿಳಿಸ್ತೀನಿ. ರಿಸಲ್ಟ್ ಡೇಟ್ ಯಾವಾಗ, ಟೈಮಿಂಗ್ಸ್ ಯಾವಾಗ, ನಿಮ್ಗೆ ಹಿಂದಿ ಮಾರ್ಕ್ಸ್ ಯಾವ ತರ ಅಂದ್ರೆ ಥರ್ಡ್ ಲ್ಯಾಂಗ್ವೇಜಸ್ ಯಾವ ತರ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಏನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಈ ತಮ್ಮಲ್ಲಿ ತುಂಬಾನೇ ಆಕ್ಟಿವ್ ಆಗಿರ್ಬೇಕಾಗುತ್ತೆ. ಯಾಕಂದ್ರೆ ಎಕ್ಸಾಮ್ 1 ಆದ ತಕ್ಷಣ ಸಾಕಷ್ಟು ಜನ ಎಕ್ಸಾಮ್ 2 ಬರೀತಾರೆ, ಯಾಕಂದ್ರೆ ಇಂಪ್ರೂವ್ ಮಾಡಕ್ಕೆ ತಮ್ಮ ಮಾರ್ಕ್ಸ್ ನ ಸ್ವಲ್ಪ ಚೆನ್ನಾಗಿ ಬರೀಬೇಕಂದ್ರೆ. ಈಗ ನೋಡಿ, ಎಕ್ಸಾಮ್ 1 ಮತ್ತೆ ಎಕ್ಸಾಮ್ 1 ಬರೋದು ಕೂಡ ಎಕ್ಸಾಮ್ 2 ಬರೀಬಹುದು, ಯಾಕಂದ್ರೆ ನಿಮ್ಮ ಸ್ಕೋರ್ ಇಂಪ್ರೂವ್ ಆಗಕ್ಕೆ. ನೆಕ್ಸ್ಟ್ ನಿಮಗೆ ಸೈನ್ಸ್ ತಗೋಬೇಕಂದವ್ರಿಗೆ, ಇನ್ನು ಸ್ವಲ್ಪ ಜನ ಹಾಸ್ಟೆಲ್ ಮಾಡ್ಕೋಬೇಕಂದವ್ರಿಗೆ ಎಕ್ಸಾಮ್ 2 ನ ಬರೀತಾರೆ. ಓಕೆನಾ. ಅದಕ್ಕೋಸ್ಕರ ಎಕ್ಸಾಮ್ 2 ಕೂಡ ಪ್ರಿಪೇರ್ ಆಗ್ತಿರ್ತೀರಾ, ಸ್ವಲ್ಪ ರಿವ್ಯಾಲ್ಯೂಯೇಷನ್ಸ್ ಆಗ್ಬೇಕು ಅನ್ಕೋತೀರಾ. ಇವೆಲ್ಲ ನಾನು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ನಿಮಗೆ ಸ್ಕಾಲರ್ಶಿಪ್ ತುಂಬಾ ಇಂಪಾರ್ಟೆಂಟ್ PUC ಲಿ, ಅದು ಕೂಡ ಅಪ್ಡೇಟ್ಸ್ ನಾನು ಕೊಡ್ತಾ ಹೋಗ್ತೀನಿ. ನೀವು ಜಸ್ಟ್ ಏನು ಹಾಕಬೇಕು, ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಖಂಡಿತ ನಾವು ಹಾಕುವಂತ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಸಮೇತ ಸಿಗುತ್ತೆ. ನೀವು ಕ್ಲಿಕ್ ಮಾಡಿ ಫಸ್ಟ್ ಗೆ ವಿಡಿಯೋ ನೋಡಬಹುದಾಗಿರುತ್ತೆ. ಓಕೆನಾ. ಓಕೆ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಏನಾದ್ರು ಇನ್ಫಾರ್ಮೇಶನ್ ಸಾರು ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಗಾಯ್ಸ್. ಮುಂದೆ ನೋಡಿದ್ರೆ ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ, ಬೈ ಬಾಯ್.